indicators in this criteria, and 13 matrix, 11 quantitative matrix, and 2 qualitative matrix. Only 2 qualitative matrix where you need to give a 500 words write up. ಸೊ ಹೆಚ್ಚು ಒತ್ತನ್ನ ಕೊಡ್ಬೇಕಾಗಿರೋದು 11 QNM ಕ್ವಶನ್ಸ್ಗೆ, ಯಾಕಂದ್ರೆ ಇಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ಅದ, ಸ್ಟೂಡೆಂಟ್ ಸಪೋರ್ಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗತ್ತ. ಸೊ when we come to distribution, criteria 5 distribution ಹೇಗಿದೆ ಅಂತ ಹೇಳಿದ್ರ, ಅಟಾನಮಸ್ ಕಾಲೇಜ್ ಅನ್ನ ಕನ್ಸಿಡರ್ ಮಾಡ್ತಿಲ್ಲ, UG ಮತ್ತು PG ಮಾತ್ರ ಕನ್ಸಿಡರ್ ಮಾಡ್ತಿರೋದು. ಸ್ಟೂಡೆಂಟ್ ಸಪೋರ್ಟ್ 5.1 key indicator 50-50 it is same. Student progression 5.2 key indicator ಗೆ UG ಕಾಲೇಜ್ಗೆ 30 ಇದೆ, PG ಕಾಲೇಜ್ಗೆ 25 ಇದೆ, ಅಂದ್ರೆ 5 weightage ಕಡಿಮೆ ಆಗಿದೆ. ಬಟ್ QNM and QLM remains the same. Okay. And 5.3 student participation and activities, UG 40 ಇದೆ, sorry, UG is 50 and PG is 45. That means 5 weightage is being reduced again for PG in this. So total reduced weightage is 10. So alumni engagement 10 UG and 10 PG. So that's the total of this is 140 and 130. So let us go for the first one. First key indicator, student support. ಹೆಚ್ಚು weightage ಅನ್ನ ಇರುವಂತದ್ದು ಇದರಲ್ಲಿ, 4ರಲ್ಲೂ ಹೆಚ್ಚು weightage ಅನ್ನ ಒಂದೇ ಇರುವಂತದ್ದು ಅಂದ್ರೆ ಸ್ಟೂಡೆಂಟ್ ಸಪೋರ್ಟ್. That is 5.1 key indicator, 50 weightage ಅನ್ನ ಹೊಂದಿದೆ. So ಈಗ the first and the foremost matrix under 5.1 is 5.1.1. ಇಲ್ಲಿ average percentage of students benefited by scholarship and free ships provided by the government during the last 5 years. ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗತ್ತೆ, ಎಷ್ಟು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಸ್ ಅನ್ನ ಪಡ್ಕೊಂಡಿದಾರ ಮತ್ತೆ ಫ್ರೀ ಶಿಪ್ ಅನ್ನ ಪಡ್ಕೊಂಡಿದಾರ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್. ದಿಸ್ ಮಸ್ಟ್ ಬಿ ವೆರಿ ಮಚ್ ಕ್ಲಿಯರ್ ದಟ್ ಇದು ಸರ್ಕಾರದಿಂದ ಕೊಟ್ಟಿರುವಂತಹ ಸ್ಕಾಲರ್ಶಿಪ್ಸ್ ಆಗಿರ್ಬೇಕು ಮತ್ತೆ ಫ್ರೀ ಶಿಪ್ಸ್ ಆಗಿರ್ಬೇಕು ವಿದ್ಯಾರ್ಥಿಗಳಿಗೆ. ಅದನ್ನ ಹೊರತುಪಡಿಸಿ ಯಾವುದನ್ನು ತಗೊಳ್ಳೋ ಹಾಗಿಲ್ಲ. ಹಾಗಾದ್ರೆ 5 ವರ್ಷದಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಯರ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಓವರ್ ಹಿಯರ್. ದೇರ್ ಆರ್ 2 ಟೆಂಪ್ಲೇಟ್ಸ್. ಫಸ್ಟ್ ಟೆಂಪ್ಲೇಟ್ ಅಲ್ಲಿ ಇಯರ್ ಅಂಡ್ ದ ನಂಬರ್ ಹ್ಯಾಸ್ ಟು ಬಿ ಗಿವನ್. ಸೊ ಏನಿದೆ ಇದು ಇಯರ್ ಅಂದ್ರೆ 15-16, 16-17, 17-18, 18-19, 19-20. But we need to give, we will be considering 20 and 21 also. ಕಾರಣ ಏನಂದ್ರೆ ನಾವು May 31st ಆದ್ಮೇಲೆ ನಾವು NAC ಪ್ರೋಸೆಸ್ಗೆ ಹೋಗುವಂಥದ್ದು. NAC ಕ್ಯಾಲೆಂಡರ್ ಪ್ರಕಾರವಾಗಿ 31st May ಆಗಿರೋದ್ರಿಂದ 20-21ರ ಮಾಹಿತಿಯನ್ನು ಸಹ ಕೊಡ್ಬೇಕಾಗತ್ತೆ. ಅಂದ್ರೆ 2021 and backward 4 years details has to be given, and the number is the number of students who have benefited. ಎಷ್ಟು ಜನ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ, ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನಾ ಏನ್ ಮಾತಾಡ್ತಿದ್ದೀನಿ, ಸ್ಕಾಲರ್ಶಿಪ್, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರ ಸರ್ಕಾರದಿಂದ ಕೊಟ್ಟಿರುವಂತ SC ಸ್ಕಾಲರ್ಶಿಪ್ ಆಗಿರ್ಬೋದು, ST ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಮೈನಾರಿಟಿ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಅಥವಾ ಇತರೆ ಯಾವುದೇ ಸ್ಕಾಲರ್ಶಿಪ್ಸ್ ಅನ್ನ ಸರ್ಕಾರದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತದ್ದು. ಓಕೆ, ಅಂದ್ರೆ ಎಷ್ಟು ಜನ ಅದನ್ನ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ, ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ, ಅದರ ಸಂಖ್ಯೆಗಳನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಮತ್ತೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟೆಡ್ ಬೈ ಸ್ಕಾಲರ್ಶಿಪ್ ಅಂಡ್ ಫ್ರೀ ಶಿಪ್ ಬೈ ದ ಗವರ್ಮೆಂಟ್ ಪರ್ ಇಯರ್, ಎವ್ರಿ ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ 5 yearsಗೂ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಇಯರ್, ಆ ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು, ಎಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್. ಸೇ ಫಾರ್ ಎಕ್ಸಾಂಪಲ್ 200 ಜನ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ 80 ಜನ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ 2020-21ರಲ್ಲಿ. ಹಾಗಾದ್ರೆ 80 ಡಿವೈಡೆಡ್ ಬೈ 200 into 100. ಸೊ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ವಿಲ್ ಬಿ ಅರೌಂಡ್ 40% ಬರುತ್ತೆ. ಸೊ ಪರ್ ಇಯರ್, ಇದು ಒಂದು ಉದಾಹರಣೆಗೆ ಹೇಳ್ತಾ ಇರೋದು. ಸೊ ಇದೇ ರೀತಿಯಲ್ಲಿ 5 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗತ್ತೆ. and the next ಇನ್ನೂ ಒಂದು ಟೆಂಪ್ಲೇಟ್ ಇದೆ. ಮತ್ತೊಂದು ಟೆಂಪ್ಲೇಟ್ ಏನ್ ಹೇಳುತ್ತೆ ಅಂದ್ರೆ ಆವರೇಜ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟೆಡ್ ಬೈ ದ ಸ್ಕಾಲರ್ಶಿಪ್ ಅಂಡ್ ಫ್ರೀ ಶಿಪ್ಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್ ಡ್ಯೂರಿಂಗ್ ದ ಲಾಸ್ಟ್ 5 years. The same thing over here, but in detailed manner. ಇಲ್ಲಿ ನಂಬರ್ಸ್ ಮಾತ್ರ ಕೇಳಿದ್ರು ಫಸ್ಟ್ ಇದರಲ್ಲಿ. ಸೆಕೆಂಡ್ ಟೆಂಪ್ಲೇಟ್ ಅಲ್ಲಿ ಏನ್ ಕೇಳ್ತಾ ಇದಾರೆ, ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಏನು, ಇಯರ್ ಫಸ್ಟ್ ಕಾಲಮ್ ಅಲ್ಲಿ ಇಯರ್,
the year in which you are specifying 5 years data. First 16-17 ತಗೊಳ್ಳೋಣ. Name of the scheme, whatever the name of the government scheme, SC/ST scholarship, backward scholarship, ಅಥವಾ OBC scholarship, ಅಥವಾ ಇತರ ಯಾವುದೇ ಸ್ಕಾಲರ್ಶಿಪ್, ನೇಮ್ ಆಫ್ ದ ಸ್ಕಾಲರ್ಶಿಪ್, ನಂಬರ್ ಆಫ್ ಸ್ಟೂಡೆಂಟ್ಸ್ be fitted by the government scheme and amount. So number of students who are benefited, so number of students benefited over here and the amount. So total amount anaki, not individual amount, total amount. Say for example SC scholarship anta itkolona. Okay, SC scholarship alli 20 jana students SC scholarship ಪಡ್ಕೊಂಡಿದ್ದಾರೆ. ಈ 20 ಜನಕ್ಕೆ ಒಟ್ಟು ಅಮೌಂಟ್ ಎಷ್ಟು ಬಂದಿದೆಯೋ ಅಷ್ಟನ್ನು ಸಹ ಇಲ್ಲಿ ಹಾಕ್ಬೇಕಾಗುತ್ತೆ. And the next one is, ಈ next column ಅಲ್ಲಿ number of students benefited by the institution scheme and amount. Okay, institutions in the other scheme, same thing will hold good over here, because we are not providing any separate scholarships over here. So ಇದು ಗವರ್ಮೆಂಟ್ ಇಂದ ಕೊಟ್ಟಿರುವಂತದ್ದು ಆ ಬೆನಿಫಿಟ್ಸ್ ಅನ್ನ ಇಲ್ಲಿ ತೋರಿಸ್ಬೇಕು. ಇದಕ್ಕೆ ಬೇಕಾಗಿರುವಂತ ದಾಖಲಾತಿಗಳನ್ನ ಏನನ್ನ ಒದಗಿಸ್ಕೊಳ್ಬೇಕು ಅಂದ್ರ, ಲಿಸ್ಟ್ ಆಫ್ ದ ಸ್ಟೂಡೆಂಟ್ಸ್ who have benefited the scholarship. Second one is ಇದ್ರ ಬಗ್ಗೆ ಸ್ಕಾಲರ್ಶಿಪ್ ಅನ್ನ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿರೋದು ಕಾಲೇಜಲ್ಲಿ. ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳಿಕ್ಕೆ ಒಂದು ನಮೂನೆಯನ್ನ ಇಟ್ಕೊಳ್ಳಿ, ಅಪ್ಲಿಕೇಶನ್ ನಮೂನೆಯನ್ನ. ಇದಕ್ಕೆ ಬೇಕಾಗಿರುವಂತದ್ದು ಪ್ರತಿಯೊಂದು ಸ್ಕಾಲರ್ಶಿಪ್, ಮತ್ತೆ ಒಟ್ಟು ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿ ಬರುತ್ತೆ. ಓಕೆ, ಸೊ ಅದನ್ನ ಇಟ್ಕೊಂಡಿರ್ಬೇಕು. ಲಿಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಬೆನಿಫಿಟೆಡ್ ಅಂಡ್ ಅಮೌಂಟ್ ರಿಸೀವ್ಡ್, ಮತ್ತೆ ಅಮೌಂಟ್ ಅವರ ಅಕೌಂಟ್ಗೆ ಹೋಗಿರುವಂತ ಡಿಸ್ಬರ್ಸ್ಮೆಂಟ್ ಮಾಡಿರುವಂತದ್ದು. ಈಗ ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚಿನ ಸ್ಕಾಲರ್ಶಿಪ್ಸ್ ಏನು ವಿದ್ಯಾರ್ಥಿಗಳಿಗೆ ಬರುತ್ತೆ, ಅದು ನೇರವಾಗಿ ಅವರ ಖಾತೆಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನೀವು ಈ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಪಡ್ಕೊಳ್ಬೇಕಾಗತ್ತೆ. ಅವರು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಸಂದಾಯವಾಗಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಇಷ್ಟು ದಾಖಲಾತಿಗಳನ್ನ ಇಟ್ಕೊಂಡಿರ್ಬೇಕು. ದ ನೆಕ್ಸ್ಟ್ ಒನ್ ಇಸ್ 5.1, 1.2. Average percentage of students benefited by scholarship, free ships, etc. provided by the institution, non-government agencies during the last 5 years. So here, this is the second part of it. It says that about the same thing, scholarship and the free ships or any other benefits which have been provided to the students other than by the government. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಇಂದಾನೇ ಕೊಟ್ಟಿರ್ಬೋದು ಹುಡುಗರಿಗೆ. ಕೆಲವೊಂದ್ಸರಿ ಏನಾಗತ್ತಂದ್ರ ಈ ಟೀಚರ್ಸ್ ಅಸೋಸಿಯೇಷನ್ ಇರುತ್ತೆ ಕಾಲೇಜಲ್ಲಿ, ಅಥವಾ ಸ್ಟಾಫ್ ಕಮಿಟಿ ಇರುತ್ತೆ, ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇರುತ್ತೆ. ಇಲ್ಲಿ ಹಣವನ್ನ ಸಂಗ್ರಹಿಸ್ತಾರೆ. ಈ ಹಣವನ್ನ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಅನ್ನ ಕಟ್ಟಲಿಕ್ಕೆ ಪಾವತಿ ಮಾಡಿರ್ತಾರೆ. ಸೊ ಫೀಸ್ ಅನ್ನ ಕಟ್ಟಲಿಕ್ಕೆ ಪಾವತಿ ಮಾಡಿರೋದನ್ನ ಇಲ್ಲಿ ತೋರಿಸ್ಕೊಳ್ಬಹುದು. ನೀವು ಏನಾದರೂ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳಿಂದ ಸಂದಾಯವಾಗಿರುವಂತದ್ದು ಅಥವಾ ಶಿಕ್ಷಕರಿಂದ ಸಂದಾಯವಾಗಿರುವಂತಹ ಹಣವನ್ನ ನೀವು ಏನಾದರೂ ವಿದ್ಯಾರ್ಥಿಗಳಿಗೆ ಫೀಸ್ ಅನ್ನ ಕಟ್ಟಲಿಕ್ಕೆ ಎಲ್ಲ ಕೊಟ್ಟಿದ್ರೆ ಅದನ್ನು ಸಹ ಇಲ್ಲಿ ತೋರಿಸ್ಕೊಳ್ಬಹುದು. ಓಕೆ, ಇದು ಒಂದು. ಮತ್ತೆ ನಾನ್ ಗವರ್ಮೆಂಟ್ ಏಜೆನ್ಸೀಸ್ ಅಂದ್ರ ಅದರ್ ದ್ಯಾನ್ ದ ಗವರ್ಮೆಂಟ್, ವಾಟ್ ಐ ಸೆಡ್ ಜಸ್ಟ್ ನೌ, ಇಫ್ ಯು ಹ್ಯಾವ್ NGOs ಅಥವಾ ಸಂತೂರ್, ಓಕೆ, ವಿಪ್ರೋ, ಈ ರೀತಿಯಾದಂತಹ ಏಜೆನ್ಸಿ ಫರ್ಮ್ಸ್ ಏನಿದಾವೆ, ಕಂಪನಿಗಳೇನಿದಾವೆ, ಇವರಿಂದ ಏನಾದ್ರೂ ಸ್ಕಾಲರ್ಶಿಪ್ ಬಂದಿದ್ರೆ ವಿದ್ಯಾರ್ಥಿಗಳಿಗೆ, ಜಿಂದಾಲಿಂದ ಬರುತ್ತೆ, ಈ ತರ ಯಾವ್ದಾದ್ರು ಬಂದಿದ್ರೆ ಅವುಗಳನ್ನು ಸಹ ನೀವು ಇಲ್ಲಿ ತೋರಿಸ್ಬೋದು. ಅದನ್ನು ಸಹ ಇಲ್ಲಿ ನಂಬರ್ಸ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಪ್ರತಿಯೊಂದು ವರ್ಷದಲ್ಲಿ ಎಷ್ಟು ಬಂದಿದೆ, ಎಷ್ಟು ವಿದ್ಯಾರ್ಥಿ, ಯಾವ ವರ್ಷದಲ್ಲಿ ವರ್ಷಗಳನ್ನ ಮೆನ್ಷನ್ ಮಾಡಿ, ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟೆಡ್ ಹ್ಯಾಸ್ ಟು ಬಿ ಮೆನ್ಷನ್ ಅಂಡ್ ಅಪ್ಲೈ ದ ಸೇಮ್ ಫಾರ್ಮುಲಾ ಆಸ್ ವಿ ಹವ್ ಡಿಸ್ಕಸ್ ಇನ್ ದ ಅಬೌವ್. ಅದನ್ನು ತೋರಿಸ್ಕೊಡ್ಬೋದು. ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ 5.1.1 ಅಲ್ಲಿ ಮತ್ತೊಂದು ಅಂಶ ಅಂದ್ರೆ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಸರ್ಕಾರದಿಂದ ರೀಇಂಬರ್ಸ್ಮೆಂಟ್ ಆಗುತ್ತೆ, ಫೀ ರೀಇಂಬರ್ಸ್ಮೆಂಟ್. ಆ ಫೀ ರೀಇಂಬರ್ಸ್ಮೆಂಟ್ ಅನ್ನು ಸಹ ನೀವು ಇಲ್ಲಿ ತೋರಿಸ್ಕೊಳ್ಬಹುದು. 5.1.1 ಅಲ್ಲಿ ಆವರೇಜ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್, ನಮ್ಮ
ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಇರೋದ್ರಿಂದ ಅವರ ಫೀಸನ್ನ ಎಲ್ಲವನ್ನ ಸಹ ಸರ್ಕಾರ ಮರುಪಾವತಿ ಮಾಡುತ್ತೆ. ಅದನ್ನು ಸಹ ನೀವು ಇಲ್ಲಿ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಫ್ರೀಶಿಪ್ ಅಡಿಯಲ್ಲಿ ಬರುತ್ತೆ, ಅದನ್ನು ಸಹ ತೋರಿಸ್ಕೊಳ್ಬಹುದು. ಮತ್ತೆ 5.1.2 ಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಸೇಮ್ ಥಿಂಗ್. The name of the students, list of the students, agencies who is providing the scholarship and the amount provided by them. ಅವರಿಂದ ಲೆಟರ್ ಅನ್ನ ತಗೊಳ್ಳಿ, ಯಾರ್ಯಾರಿಗೆ ಅಮೌಂಟ್ ಇದು ಸ್ಕಾಲರ್ಶಿಪ್ಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ಫ್ರೀ ಶಿಪ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. That's all. And the next one is 5.1.3. This talks about capacity building and students enhancement initiatives taken by the institution, including the following. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಏನೆಲ್ಲ ಮಾಡಿದೀವಿ ಅದು ಎಲ್ಲವನ್ನ ಇಲ್ಲಿ ತೋರಿಸ್ಕೊಳ್ಬೋದಾಗತ್ತ. ಸೊ ಸಾಫ್ಟ್ ಸ್ಕಿಲ್ ಆಕ್ಟಿವಿಟೀಸ್ ಅನ್ನ ಮಾಡಿರ್ತೀರ, ಅದನ್ನ ತೋರಿಸ್ಕೊಡಿ. ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಆಕ್ಟಿವಿಟೀಸ್ ಅನ್ನ ಮಾಡಿರ್ತೀರ, ಅದನ್ನ ತೋರಿಸ್ಕೊಡಿ. ಲೈಫ್ ಸ್ಕಿಲ್, ಯೋಗ, ಫಿಸಿಕಲ್ ಫಿಟ್ನೆಸ್, ಹೆಲ್ತ್ ಅಂಡ್ ಹೈಜೀನ್ ಆಕ್ಟಿವಿಟೀಸ್. ರೀಸೆಂಟ್ ಆಗಿ ಮೋಸ್ಟ್ ಆಫ್ ದ ಕಾಲೇಜಸ್ ಹೆಲ್ತ್ ಅಂಡ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿರ್ತೀರ. COVID-19 ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಅನ್ನ ತೋರಿಸ್ಕೊಳ್ಳಿ. ಇಲ್ಲಿ ನಂಬರ್ ಅಥವಾ ICT ಕಂಪ್ಯೂಟರ್ ಸ್ಕಿಲ್ಸ್, ಕಂಪ್ಯೂಟರ್ ಟ್ರೈನಿಂಗ್ ಅನ್ನ ಕೊಟ್ಟಿರ್ತೀರ ವಿದ್ಯಾರ್ಥಿಗಳಿಗೆ. ಸೊ ಆಲ್ ದಿಸ್ ಮಸ್ಟ್ ನಾಟ್ ಬಿ ಎ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಅಂದ್ರೆ ಇನ್ ಅಡಿಷನ್ ಟು ದ ಸಿಲೆಬಸ್ ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಆರ್ಗನೈಸ್ ಮಾಡಿದ್ರ ಅಷ್ಟನ್ನು ಸಹ ಇಲ್ಲಿ ತೋರಿಸ್ಕೊಳ್ಬಹುದಾಗಿರುತ್ತೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಾದ್ರೆ ಉನ್ನತಿ ಚಟುವಟಿಕೆ, ಉನ್ನತಿಯಿಂದ ಡಿಪಾರ್ಟ್ಮೆಂಟ್ ನಮ್ಮ DC ಇಂದ ಉನ್ನತಿ ಏಜೆನ್ಸಿಯಿಂದ ಆಕ್ಟಿವಿಟೀಸ್ ಅನ್ನ ಮಾಡಿಸಿರ್ತಾರ, ಅದನ್ನು ಸಹ ನೀವು ಇಲ್ಲಿ ತೋರಿಸ್ಕೊಳ್ಬಹುದು. ಇಟ್ ಮೇ ಬಿ ರಿಲೇಟೆಡ್ ಟು ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಆರ್ ಸಾಫ್ಟ್ ಸ್ಕಿಲ್, ಅದನ್ನು ತೋರಿಸ್ಕೊಳ್ಳಿ. ಇಲ್ಲಿ ಏನನ್ನ ತೋರಿಸ್ಬೇಕಂದ್ರೆ ನಂಬರ್ ಆಫ್ ಕೆಪಾಸಿಟಿ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್, ಡೇಟ್ ಆಫ್ ಇಂಪ್ಲಿಮೆಂಟೇಷನ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್, ನೇಮ್ ಆಫ್ ದ ಏಜೆನ್ಸಿ ಆರ್ ಕನ್ಸಲ್ಟೆನ್ಸೀಸ್ ಇನ್ವಾಲ್ವ್ಡ್ with ಕಾಂಟ್ಯಾಕ್ಟ್ ಡೀಟೇಲ್ಸ್. ಇದನ್ನ ಮಾಹಿತಿ ಯಾರಾದ್ರೂ ಏಜೆನ್ಸಿ ಮೂಲಕ ಮಾಡಿಸಿದ್ರೆ ಅದರ ಇನ್ಫಾರ್ಮೇಶನ್ ಅನ್ನ ಕೊಡಿ, ಅಥವಾ ನೀವೇ ಏನಾದ್ರು ಮಾಡಿದ್ರೆ ಕಾಲೇಜಿನಲ್ಲಿ ಕಾಲೇಜಿನ ವತಿಯಿಂದ ಫ್ರಮ್ ಇನ್ಸ್ಟಿಟ್ಯೂಷನ್ ಅಂತ ಡೀಟೇಲ್ಸ್ ಅನ್ನ ಕೊಡಿ. ನಿಮ್ಮ ಕಾಲೇಜಿನ ವತಿಯಿಂದ ಮಾಡಿದ್ರ, ಯಾವುದೇ ಏಜೆನ್ಸಿ ಇಲ್ಲ ಅಂದ್ರೆ MOU ಮಾಡ್ಕೊಳ್ಳದೆ ಅಥವಾ ಬೇರೆ ಏಜೆನ್ಸಿಗಳನ್ನ ಕರೆಸದೆ ಮಾಡಿಸಿದ್ರ, ನೀವು ಸ್ವಂತವಾಗಿ ನಾವೇ ಟೀಚರ್ಸ್ ಮಾಡಿದ್ರು ಅದನ್ನು ನೀವು ತೋರಿಸ್ಕೊಳ್ಬಹುದು. ಸೊ number of announcement and the date, how long it was there. So 2 days program, 3 days program, 1 week or 10 days, the number of days, number of students enrolled, ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತ. ಸೊ ಇದಕ್ಕೆ ದಾಖಲಾತಿಗಳನ್ನ ಏನೆಲ್ಲ ಒದಗಿಸ್ಕೊಳ್ಬೇಕು ಅಂತ ಹೇಳಿದ್ರ, there must be a minutes of meeting. Second one is programs, schedule of the programs, number of students registered, ಒಂದು ರಿಜಿಸ್ಟರ್ ಬುಕ್ ಅನ್ನ ಮೇಂಟೈನ್ ಮಾಡಿರ್ಬೇಕು. ಸೊ ಅಟೆಂಡೆನ್ಸ್ ಅನ್ನ ತಗೊಂಡಿರ್ಬೇಕು. ಜಿಯೋ ಟ್ಯಾಗ್ ಫೋಟೋಸ್ ಅನ್ನ ಹೊಂದಿರ್ಬೇಕು. ಜಿಯೋ ಟ್ಯಾಗ್ಸ್ ಫೋಟೋಸ್ ಇಲ್ಲ ಅಂದ್ರೆ ನಾರ್ಮಲ್ ಫೋಟೋಸ್ ಇದ್ರೆ ಪ್ರಿನ್ಸಿಪಲ್ ಇಂದ ಸೈನ್ ಆಗಿರ್ಬೇಕು PDF ಫಾರ್ಮ್ ಅಲ್ಲಿದ್ದು. ಮತ್ತೆ ಆ ಆಕ್ಟಿವಿಟಿಗೆ ಸಂಬಂಧಪಟ್ಟಾಗೆ ಒಂದು ರಿಪೋರ್ಟ್ ಅನ್ನ ಮೇಂಟೈನ್ ಮಾಡಿರ್ಬೇಕು. ಇದೆಷ್ಟನ್ನು ಸಹ ನೀವು ಇಟ್ಕೊಂಡಿರ್ಬೇಕು. ಮತ್ತೆ ಯಾವ್ದಾದ್ರು ಏಜೆನ್ಸೀಸ್ ಇಂದ ನೀವು ಮಾಡಿಸಿದಾರೆ, ಆ ಏಜೆನ್ಸಿ ಜೊತೆಯಲ್ಲಿ ಮಾಡ್ಕೊಂಡಿರುವಂತ MOU ಆಗಿರ್ಬೋದು, ಅಥವಾ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿರ್ಬೋದು, ಅಥವಾ ಇತರ ಯಾವುದೇ ದಾಖಲಾತಿಗಳು ಅವರ ಒಂದಿಗೆ ಹೊಂದಿರುವಂತಹ ಕನ್ಸಲ್ಟೆನ್ಸಿ ಅಥವಾ ಏಜೆನ್ಸಿ ಜೊತೆಯಲ್ಲಿ ಹೊಂದಿರುವಂತದ್ದನ್ನ ಇಲ್ಲಿ ಒದಗಿಸಿ ಇಡಬೇಕಾಗುತ್ತೆ. ಅಲ್ಲಿ ರಿಪೀಟ್ ಒನ್ಸ್ ಅಗೇನ್, ದಾಖಲಾತಿಗಳ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರ, ಮಿನಿಟ್ಸ್ ಆಫ್ ಮೀಟಿಂಗ್, ಶೆಡ್ಯೂಲ್ ಆಫ್ ದ ಪ್ರೋಗ್ರಾಮ್ಸ್, ನಂಬರ್ ಆಫ್ ಡೇಸ್, ಸ್ಟೂಡೆಂಟ್ ರಿಜಿಸ್ಟರ್ with attendance, and any letter correspondence or MOUs or any other correspondences made with the consultancy or agencies from outside. Geotag photos, if you don't have the geotag photos, then ordinary photos scanned and signed by the principal, and also a report after completing the program has to be maintained. ಈ ರಿಪೋರ್ಟ್ಸ್ ಅನ್ನ ನೀವು ಮಾಡಿದ ನಂತರ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿರಬೇಕು.
please upload all those capacity building activities you have undertaken, reports signed by the principal, and upload that in your college websites. So this will help the NAC people to access your reports of capacity building, and that will help them to award more marks. This again, it has a 10 weightage. It's a Q&M question. And the next one is 5.1.4. This is also Q&M, which carries 10 marks. Average percentage of students benefited by guidance for competitive exams and career counseling offered by the institution during the last 5 years. So this is a most important one. Okay, that is with regard to career guidance competitive exams ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾಲೇಜುಗಳಲ್ಲಿ ಹೆಚ್ಚು ಆಕ್ಟಿವಿಟೀಸ್ ಅನ್ನು ಮಾಡಿರ್ತವೆ, ಅದಕ್ಕೆ ದಾಖಲಾತಿಗಳನ್ನ ಹೊಂದಿರೋದಿಲ್ಲ. ಸೊ ಇಲ್ಲಿ ಪ್ರತಿ ವರ್ಷದಂತೆ ಎಷ್ಟು ಆಕ್ಟಿವಿಟೀಸ್ ಅನ್ನ ಮಾಡಿದಿರ ವರ್ಷವನ್ನ ಮೆನ್ಷನ್ ಮಾಡಿ ಫಸ್ಟ್ ಟೆಂಪ್ಲೇಟ್ ಅಲ್ಲಿ. Number of activities conducted has to be listed over here. Number of students benefited by the guidance for the competitive examination and career counseling offered by the institution, and number of students in the college. So again, first and the foremost year, okay, and the number of activities which has been conducted. And the next one is formula naki, number of participated students, okay, for this competitive exams and career counseling put together has to be taken, and number of students. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟೆಡ್ ಮಸ್ಟ್ ನಾಟ್ ಎಕ್ಸೀಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್. ಇದು ಡುಪ್ಲಿಕೇಶನ್ ಆಗಿರುತ್ತೆ. That means the student might have participated in all activities and he might be included in all. So that must not be considered in that particular year. ಆ ವರ್ಷದಲ್ಲಿ ಒಬ್ಬ ಸ್ಟೂಡೆಂಟ್ ಅನ್ನ ಒಂದೇ ಆಕ್ಟಿವಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವ 10 ಆಕ್ಟಿವಿಟೀಸ್ ಅಲ್ಲೂ ಅಥವಾ 10 ಗೈಡೆನ್ಸ್ ಪ್ರೋಗ್ರಾಮ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ಸಹ ಒಂದಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. That is the thing. So say for example, the reason why I am telling this is there may be 200 students in your college and there may be around 40 students, okay, regularly attending all the career guidance, competitive exam, career counseling programs conducted by the college. So repeatedly, okay, they will be attending. So ಅವರು ಸ್ಟ್ರೆಂತ್ ನ ನೀವು ಎಲ್ಲಾ ಕಡೆನೂ ತೋರಿಸ್ತಾ ಬಂದಿರ್ತೀರ, ಆದ್ರೆ ಅವರನ್ನ ಒಂದಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. So that is the one thing. And the next one is there is one more template for this year. Name of the activities conducted by the institution, okay, competitive, that is name of the activity, number of students attended, that is participated, number of students placed through the campus placement. So ಇಲ್ಲಿ 3 different things. First thing is name of the activities. What are the activities you have conducted? ಅದನ್ನು ಲಿಸ್ಟ್ ಔಟ್ ಮಾಡಿ. ಆ ಆಕ್ಟಿವಿಟೀಸ್ ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು ಅದನ್ನು ಲಿಸ್ಟ್ ಔಟ್ ಮಾಡಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್, ಅಂದ್ರೆ ನಿಮ್ಮಿಂದ ಸರ್ಕಾರಿ ಕೆಲಸಗಳಿಗೆ ಅಥವಾ ಸರ್ಕಾರೇತರ ಕೆಲಸಗಳಿಗೆ ಓಕೆ ಜಾಯ್ನ್ ಆಗಿರುವಂತ ಸ್ಟೂಡೆಂಟ್ಸ್ ಯಾರಿದಾರ ಅವರ ಲಿಸ್ಟ್, ಅವರ ಸಂಖ್ಯೆಯನ್ನ ಇಲ್ಲ ಹಾಕಿ. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ಕ್ಯಾಂಪಸ್ ಥ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಥ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳು ಹೆಚ್ಚಾಗಿ ಆಗಿರೋದಿಲ್ಲ, ಆದ್ರೆ ನಮ್ಮಲ್ಲಿ ಎಷ್ಟು ಜನ ಪ್ಲೇಸ್ ಆಗಿದ್ದಾರೆ ಅದು ಡೇಟಾವನ್ನ ಇಲ್ಲಿ ಕೊಡಿ. ದಟ್ ಈಸ್ ವಾಟ್, ಬಿಕಾಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೌನ್ಸಿಲಿಂಗ್ ಗೈಡೆನ್ಸ್ ಎಲ್ಲ ಕೊಟ್ಟಿರ್ತೀರ, ಹಾಗಾಗಿ ದೇವ್ ಗಾಟ್ ಜಾಬ್ ಆನ್ ದ ಬೇಸಿಸ್ ಆಫ್ ದಿಸ್ ಗೈಡೆನ್ಸ್ ಅಂತ ತಿಳ್ಕೊಂಡು ಆ ಡೇಟಾವನ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ all those who are placed, irrespective whether they are placed in government or semi-government or non-government organizations. ಸೊ ಅದಕ್ಕೆ ಡೇಟಾ ಏನ್ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರ, ನೀವು ಮಾಡಿರುವಂತಹ ಪ್ರೋಗ್ರಾಮ್ಸ್, ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್,
ಪ್ರೋಗ್ರಾಮ್ಸ್ ರಿಪೋರ್ಟ್ ಅನ್ನ ಇಟ್ಕೊಂಡಿರ್ಬೇಕು, ಮತ್ತೆ ಫೋಟೋಸ್ ಅನ್ನ ಇಟ್ಕೊಂಡಿರ್ಬೇಕು, ಅಟೆಂಡೆನ್ಸ್ ಅನ್ನ ಮೇಂಟೈನ್ ಮಾಡಿರ್ಬೇಕು, ಮತ್ತೆ ಯಾವ ಪ್ರೋಗ್ರಾಮ್ ಅನ್ನ ಮಾಡಿದೀರಾ ಅನ್ನೋದು ಒಂದು ಲಿಸ್ಟ್ ಅನ್ನ ಇಟ್ಕೊಂಡಿರ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಾಖಲಾತಿಗಳನ್ನ ಒದಗಿಸಿದ್ರೆ ಈ ಟೆಂಪ್ಲೇಟ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. 5.1.4 and the next one is 5.1.5. The institution as a transparent mechanism for timely redressal of student grievances including sexual harassment and ragging cases. Okay, so ಎಲ್ಲ ಕಾಲೇಜುಗಳಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮ್ಯಾಂಡೇಟರಿ ಕಮಿಟೀಸ್ ಅನ್ನ ಹೊಂದಿರಬೇಕಾಗುತ್ತೆ. So what are the mandatory committees? The first is anti-ragging committee, prevention of sexual harassment committee, student grievance and redressal committee. ಈ ಮೂರು ಕಮಿಟಿಗಳನ್ನ ಹೊಂದಿರಲೇಬೇಕು. ಸೊ ಮತ್ತೆ ಈ ಮೂರು ಕಮಿಟಿಗಳ ಜೊತೆಯಲ್ಲಿ ಕೇವಲ ಕಮಿಟಿಗಳನ್ನ ಹೊಂದಿರೋದಷ್ಟೇ ಸಾಲದು, ಆ ಕಮಿಟಿಗಳ ಉದ್ದೇಶವನ್ನ ತಿಳಿದಿರಬೇಕು. That means to say that there must be a convener for each committee and there must be a register maintained for this. Apart from this, there must be, the most important is the objective of the committee has to be specified. The functioning of the committee has to be specified. The responsibility of the committee has to be mentioned, specified, and how you are going to address any grievance arising from to this particular unforeseen activities or unforeseen incidences which has taken place in the institution. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇದನ್ನ ಅಡ್ರೆಸ್ ಮಾಡ್ತೀವಿ ಅನ್ನೋದನ್ನು ಸಹ ಅಲ್ಲಿ ಒಂದು ಫ್ಲೋ ಚಾರ್ಟ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆ, ಮತ್ತೆ ಕಮಿಟಿಯಲ್ಲಿ ಕೇವಲ ಕನ್ವೇನರ್ ಅಲ್ಲ, ಮೆಂಬರ್ಸ್ ಅನ್ನ ಇನ್ಕ್ಲೂಡ್ ಮಾಡಿರಬೇಕು. ಆ ಮೆಂಬರ್ಸ್ ಜೊತೆಲಿ ಒಬ್ರು ಹೊರಗಿನವರಾಗಿರ್ಬೇಕು. ಓಕೆ, ಅಪಾರ್ಟ್ ಫ್ರಮ್ ದ ಇನ್ಸ್ಟಿಟ್ಯೂಷನ್, and also there must be a member from a student community for all the committees. So I'll repeat once again, student grievance and redressal cell ಅಲ್ಲಿ objectives ಅನ್ನ ಸ್ಪೆಸಿಫೈ ಮಾಡಿರ್ಬೇಕು, ಒಬ್ರು ಕನ್ವೇನರ್ ಇರಬೇಕು. Next, how the way you address the grievance received has to be given. The time taken to redress the grievance ಅನ್ನ ಸ್ಪೆಸಿಫೈ ಮಾಡಿರ್ಬೇಕು. ಕಮಿಟಿ ಮೆಂಬರ್ಸ್ ಅನ್ನ ಸ್ಪೆಸಿಫೈ ಮಾಡಿರ್ಬೇಕು. The chairman of the committee will be the principal and convener, any of the faculty, and there must be one non-teaching representative, 2 or 3 teaching faculty representative, 1 external representative and 1 student representative. ಇಷ್ಟು ಜನ ಕಮಿಟಿಯನ್ನ ಫಾರ್ಮ್ ಮಾಡಿರ್ಬೇಕು. ಮತ್ತೆ ಈ ಕಮಿಟಿಯನ್ನ ಫಾರ್ಮ್ ಮಾಡಿರೋದಕ್ಕೆ ಮಿನಿಟ್ಸ್ ಆಫ್ ಮೀಟಿಂಗ್ ಇರಬೇಕು. ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿರ್ಬೇಕು. ಅದ ಮಿನಿಟ್ಸ್ ಆಫ್ ಮೀಟಿಂಗ್ ಅಲ್ಲಿ ಪಾಸ್ ಆಗಿರ್ಬೇಕು. ಮತ್ತೆ ಪ್ರಿನ್ಸಿಪಲ್ ಅನುಮೋದನೆ ಆಗಿರ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್. ಮತ್ತೆ ಪ್ರತಿ ಸರಿ ನಮ್ಗೆ ಏನ್ ಗ್ರೇವಿಯನ್ಸ್ ಬರುತ್ತೆ ಅದನ್ನ ದಾಖಲಾತಿ ಮಾಡಿರ್ಬೇಕು. ಅದನ್ನ ಯಾವ ರೀತಿಯಾಗಿ ನಾವು ಅಡ್ರೆಸ್ ಮಾಡಿದೀವಿ, ಮತ್ತೆ ಎಷ್ಟು ಸಮಯದ ಒಳಗಡೆ ಅದನ್ನ ನಾವು ಸಾಲ್ವ್ ಮಾಡಿದೀವಿ, ಮತ್ತೆ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಿದೀವಿ ಅನ್ನೋದನ್ನ ಮಾಹಿತಿಯನ್ನ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡಿರ್ಬೇಕು. ಮತ್ತೆ ಕಂಪ್ಲೇಂಟ್ ಲೆಟರ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಈ ಇಷ್ಟನ್ನು ಸಹ ನಾನು ಏನ್ ಹೇಳಿದೆ, 3 ಕಮಿಟಿಗಳಿಗೆ ಇದೇ ರೀತಿಯಾಗಿ ಹೊಂದಿಸ್ಕೊಂಡಿರಬೇಕು. So these are the documents which has to be mentioned. And apart from this, now committee objective, flow chart, and the members of the committee has to be displayed on the website. College website ನಲ್ಲಿ ಇದನ್ನ ಡಿಸ್ಪ್ಲೇ ಆಗಿರಬೇಕು. ಸೊ ಈ ಕಮಿಟೀಸ್ ಇದಾವೆ ಅನ್ನೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಈ ರೀತಿಯಾದ ಕಮಿಟಿಗಳು ನಮ್ಮಲ್ಲಿ ಇದೆ ಅಂತ ಹೇಳೋದನ್ನ ಮಾಹಿತಿ ಎಲ್ಲಾ ಸ್ಟೂಡೆಂಟ್ಸ್ಗೂ ತಿಳಿದಿರಬೇಕು. This is what. So these are the things which has to be maintained.
So 1 second, please. Sorry for the inconvenience. There was a break for a few seconds. The next, I think I hope it's clear about 5.1.5. And the next one is 5.2, student progression. So again, it's all about student progress. 30 weightage is given for UG and 25 for PG. So ಇದರಲ್ಲಿ ಬರುವಂತದ್ದ ಇನ್ಫಾರ್ಮೇಶನ್ ಏನಂದ್ರೆ 5.2.1, average percentage of placement of outgoing students during the last 5 years. ಅಂದ್ರೆ ನಮ್ಮಿಂದ ಹೊರತಿರುವಂತದ್ದು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಲ್ಲಿ ಎಷ್ಟು ಜನ ಪ್ಲೇಸ್ ಆಗಿದ್ದಾರೆ ಅದರ ಮಾಹಿತಿನ ಕೊಡಬೇಕಾಗುತ್ತೆ. ದಟ್ಸ್ ಆಲ್. ಅಂದ್ರೆ ಪ್ರತಿ ವರ್ಷ ನಮ್ಮಿಂದ ಪಾಸ್ ಆಗಿ ಹೋಗ್ತಿರುವಂತ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿದಾರ, ಓಕೆ, ಪಾಸ್ ಔಟ್ ಸ್ಟೂಡೆಂಟ್ಸ್ ಏನಿದಾರ ಅದರಲ್ಲಿ ಎಷ್ಟು ಜನ ಪ್ಲೇಸ್ ಆಗಿದಾರ ಅದನ್ನ ಮಾಹಿತಿ ಕೊಡಬೇಕು. ಇಯರ್ ಅಲ್ಲಿ 2 ಟೆಂಪ್ಲೇಟ್ ಇದೆ, ಒಂದು ಫಾರ್ಮುಲಾ ಇದೆ. ಸೊ ಫಸ್ಟ್ ಟೆಂಪ್ಲೇಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರ ಇಯರ್ ಅನ್ನ ಮೆನ್ಷನ್ ಮಾಡಿ 16, 17, 17, 18, 18, 19, 19, 20, 20, 21 and number of students who are placed. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಪ್ಲೇಸ್ಡ್ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ 100 ಜನ ಪಾಸ್ ಔಟ್ ಆಗಿ ಹೋದರೆ, ಓಕೆ, ಸೇ ಫಾರ್ ಎಕ್ಸಾಂಪಲ್ 100 ಜನ ಪಾಸ್ ಔಟ್ ಆಗಿ ಹೋದ್ರ ಸುಮಾರು 80 ಜನ ಪ್ಲೇಸ್ ಆಗಿರ್ತಾರ. 10 ಮಂದಿ ಬಿಟ್ಟು 80 ಮಂದಿ ಪ್ಲೇಸ್ ಆಗಿರ್ತಾರ. ಆದ್ರೆ ಅವ್ರು ಎಲ್ಲೆಲ್ಲಿ ಪ್ಲೇಸ್ ಆಗಿರೋ ಮಾಹಿತಿ ಇರೋದಿಲ್ಲ. ಆ ಮಾಹಿತಿಯನ್ನ ಒದಗಿಸ್ಕೊಡಿ. ಇಟ್ ಇಸ್ ನಾಟ್ ನೆಸರಿಲಿ ಗವರ್ಮೆಂಟ್ ಅಲ್ಲೇ ಅವರು ಗವರ್ಮೆಂಟ್ ಜಾಬ್ ಅನ್ನ ಪಡ್ಕೊಂಡಿರ್ಬೇಕು ಅಂತ ಅಲ್ಲ. ಅವರು ಯಾವುದೇ ಒಂದು ಅಂಗಡಿಯಲ್ಲಿ, ಯಾವುದೇ ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಸಹ ಅವರ ಮಾಹಿತಿಯನ್ನ ತಗೊಳ್ಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನ ತಗೊಳ್ಳಿ. ಯಾರೆಲ್ಲ ಜಾಬ್ಗೆ ಹೋಗಿದ್ದಾರೆ, ಇರಸ್ಪೆಕ್ಟಿವ್ ವೆದರ್ ಇಟ್ಸ್ ಅ ಗವರ್ಮೆಂಟ್ ಆರ್ ನಾನ್ ಗವರ್ಮೆಂಟ್ ಆರ್ ಎನಿ NGO ಆರ್ ಎನಿವೇರ್ ದೇ ಆರ್ ಪ್ಲೇಸ್ಡ್. ಕೆಲ್ಸಕ್ಕೆ ಹೋಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ. ನಂಬರ್ ಆಫ್ ಸ್ಟೂಡೆಂಟ್ಸ್, ಸೊ ನಂಬರ್ ಆಫ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಪ್ಲೇಸ್, ನಂಬರ್ ಆಫ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಫಾರ್ಮುಲಾ ಹಾಕಿ ಟೋಟಲ್ ನಂಬರ್ ಆಫ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್. ನಾನು ಹೇಳಿದಾಗೆ 100 ಜನ ವಿದ್ಯಾರ್ಥಿಗಳು ಔಟ್ ಗೋಯಿಂಗ್, ಅದರಲ್ಲಿ 80 ಜನ ಪ್ಲೇಸ್ ಆಗಿದಾರ. ಅದರ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಇಯರ್ ವೈಸ್ ಪರ್ಸೆಂಟೇಜ್ ಅನ್ನ ಕಂಡಿಡಿ. ನೆಕ್ಸ್ಟ್ ಟೆಂಪ್ಲೇಟ್ ಏನ್ ಹೇಳುತ್ತಂದ್ರ ಸೇಮ್ ಇಯರ್, ನೇಮ್ ಆಫ್ ದ ಸ್ಟೂಡೆಂಟ್, ಪ್ಲೇಸ್ ಅಂಡ್ ಕಾಂಟ್ಯಾಕ್ಟ್ ನಂಬರ್, ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಪ್ರೋಗ್ರಾಮ್ ಗ್ರಾಜುಯೇಟೆಡ್ ಫ್ರಮ್ ಅಂದ್ರೆ BCom, BA, BSc, ವಾಟ್ ಎವರ್ ದ ಪ್ರೋಗ್ರಾಮ್ ಈಸ್ ಗ್ರಾಜುಯೇಟೆಡ್ ಫ್ರಮ್. ಓಕೆ, ಯಾರೆಲ್ಲ ಪ್ಲೇಸ್ ಆಗಿದ್ದಾರೆ ಅವರು, ಅವರ ಕಾಂಟ್ಯಾಕ್ಟ್ ನಂಬರ್. ನೇಮ್ ಆಫ್ ದ ಎಂಪ್ಲಾಯರ್ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಂದ್ರೆ ಅವರ ಎಂಪ್ಲಾಯರ್ ಡೀಟೇಲ್ ಅನ್ನ ಕೊಡಿ. ಎಂಪ್ಲಾಯರ್ ಯಾರಾದ್ರೂ ಆಗಿರ್ಬೋದು. ಓಕೆ, ಇಟ್ ಮೇ ಬಿ ಅ ಶಾಪ್ ಓನರ್ ಆಲ್ಸೋ. ಅಲ್ಲಿ ಹೋಗಿ ನಮ್ಮ ವಿದ್ಯಾರ್ಥಿ ಕೆಲಸ ಮಾಡ್ತಿರೋರು, ಅವರ ಡೀಟೇಲ್ ಅನ್ನ ಕೊಡಿ. ಮತ್ತೆ ಆನ್ಯುವಲ್ ಪ್ಯಾಕೇಜ್, ವಾರ್ಷಿಕ ಆದಾಯ ಎಷ್ಟಿದೆ ಅದ್ರ ಬಗ್ಗೆ ಡೀಟೇಲ್ ಅನ್ನ ಕೊಡಿ. ಮತ್ತೆ ಅವರ ಅಪಾಯಿಂಟ್ಮೆಂಟ್ ಆರ್ಡರ್, ಕೆಲವೊಮ್ಮೆ ಅಪಾಯಿಂಟ್ಮೆಂಟ್ ಆರ್ಡರ್ ಇರೋದಿಲ್ಲ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ, ಅವರ ಎಂಪ್ಲಾಯರ್ ಇಂದ ಒಂದು ಲೆಟರ್ ಆದ್ರೂ ತಂದು ಕೊಡಕ್ ಹೇಳಿ. ಓಕೆ, ಅದನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ಳಿ. ಅಂಡ್ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಇನ್ ಅಲ್ಯೂಮಿನಿ ಆಕ್ಟಿವಿಟೀಸ್ ಆಸ್ ವೆಲ್ ಆಸ್ ವಿತ್ ರಿಗಾರ್ಡ್ ಟು ಅಲ್ಯೂಮಿನಿ ಫೀಡ್ಬ್ಯಾಕ್ ಅಲ್ಲಿ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ವಾಟ್. ಓಕೆ, ಇದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್, list of the outgoing students and list of the students who are being placed and the name of the employer where they are placed and appointment orders that students have received. ಒಂದು ಜೆರಾಕ್ಸ್ ಕಾಪಿಯನ್ನ ಇಟ್ಕೊಳ್ಳಿ. ಇದಿಷ್ಟನ್ನ ಇಟ್ಕೊಂಡ್ರೆ ಇದು ಕ್ರೈಟೀರಿಯಾ 2.1 ಗೆ ಸಂಬಂಧಪಡುತ್ತೆ. And the next one is 5.2.2, average percent of students progressing to a higher education during the last 5 years. So there is a comparison. ಅಂದ್ರೆ ನಾನು ಹೇಳಿದಾಗ ಎಲ್ಲಾ ವಿದ್ಯಾರ್ಥಿಗಳು ನಮ್ಮಿಂದ ಪಾಸ್ ಔಟ್ ಆಗಿ ಹೋದವರು ಕಾಲೇಜ್ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಏನಿಲ್ಲ. ಹೈಯರ್ ಎಜುಕೇಶನ್ಗೆ ಹೋಗ್ತಾರ, PG ಕೋರ್ಸಸ್ಗೆ ಹೋಗ್ತಾರ. ಅವರ ಡೀಟೇಲ್ಸ್ ಅನ್ನ ಕೊಡಿ. ಎಷ್ಟು ಜನ ಹೋಗಿದ್ದಾರೆ ಹೈಯರ್ ಎಜುಕೇಶನ್ಗೆ,
ಅದನ್ನ ನೀವು ಇಲ್ಲಿ ಡೇಟಾನ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಈಗ ಕೆಲವೊಬ್ರು ಪ್ರಶ್ನೆ ಕೇಳ್ತಾರ, ಸರ್ PG ಕೋರ್ಸಸ್ ಇರುವಂತ ಕಾಲೇಜುಗಳಲ್ಲಿ ಹೈಯರ್ ಎಜುಕೇಶನ್ಗೆ ಯಾವ್ದಕ್ಕೆ ಹೋಗ್ತಾರ? ಅವ್ರೇನೋ PhD ಗೆ ರಿಜಿಸ್ಟರ್ ಆಗಿದ್ರ, MPhil ಗೆ ರಿಜಿಸ್ಟರ್ ಆಗಿದ್ರ? ಓಕೆ, ಆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಇಲ್ಲಿ ರೆಕಾರ್ಡ್ ಮಾಡಿದ್ರು. ಅಂದ್ರ ಇಯರ್, ನೇಮ್ ಆಫ್ ದ ಸ್ಟೂಡೆಂಟ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸ್ಯೂಯಿಂಗ್ ಹೈಯರ್ ಎಜುಕೇಶನ್, ಟೋಟಲ್ ನಂಬರ್ ಆಫ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಇಯರ್. ಅಂದ್ರೆ ಪ್ರತಿ ವರ್ಷಕ್ಕೂ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ನೇಮ್ ಆಫ್ ದ ನೆಕ್ಸ್ಟ್ ಟೆಂಪ್ಲೇಟ್ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಟು ಹೈಯರ್ ಎಜುಕೇಶನ್, ಎಷ್ಟು ಜನ ನೇಮ್ ಆಫ್ ದ ಸ್ಟೂಡೆಂಟ್, ಯಾರೆಲ್ಲ ಎನ್ರೋಲ್ ಆಗಿದ್ದಾರೆ ಅವರು, ಪ್ರೋಗ್ರಾಮ್ ಗ್ರಾಜುಯೇಟೆಡ್ ಫ್ರಮ್, ಇನ್ಸ್ಟಿಟ್ಯೂಷನ್ ಯಾವ್ದಕ್ಕೆ ಜಾಯ್ನ್ ಆಗಿದಾರ, ಯಾವ್ದಕ್ಕೆ ಅಡ್ಮಿಷನ್ ಆಗಿದಾರ, ಯಾವ ಪ್ರೋಗ್ರಾಮ್ ಅಡ್ಮಿಷನ್ ಆಗಿದಾರ. ಇದರ ಡೀಟೇಲ್ಸ್ ಅನ್ನ ಈ ಟೆಂಪ್ಲೇಟ್ ಎಲ್ಲ ಫಿಲ್ ಮಾಡಿ. ಸೊ ಇದ್ರ ಬಗ್ಗೆ ನೀವು ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಅನ್ನ ಕೊಡಿ. ಯಾವ ರೀತಿ ಅವೇರ್ನೆಸ್ ಅನ್ನ ಅಂತ ಹೇಳಿದ್ರೆ, ಒಂದ್ಸರಿ ಎಲ್ಲಾದ್ರೂ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಆದ್ರೆ ಅದರ ಮಾಹಿತಿ ಏನಂತ ಕೂಡ ಕೇಳಿ. ಮೋಸ್ಟ್ ಆಫ್ ದ ಟೈಮ್ ನಾವು TC ಅನ್ನ ಕೊಡ್ತೀವಿ, ಅಲ್ಲೇ ಮಾಹಿತಿ ಸಿಕ್ಬಿಡುತ್ತೆ. ಅದರ ಒಂದು ಕೌಂಟರ್ ಫೈಲ್ ಅನ್ನ ಇಟ್ಕೊಡಿ. That will help us out with regard to this. And the next one is 5.2.3. Average percentage of students qualifying in the state, national, international level exams during the last 5 years. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ಸ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಇದೆ. ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂದ್ರೆ ಯಾವ್ದಾದ್ರು ಎಕ್ಸಾಮ್ಸ್ ಇರ್ಬೋದು. ಓಕೆ, CETs ಇರ್ಬೋದು ಅಥವಾ ಎನಿ ಎಕ್ಸಾಮ್ಸ್. ಓಕೆ, KS ಎಕ್ಸಾಮ್ಸ್ ಇರ್ಬೋದು ಅಥವಾ ಎನಿ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿದ್ರ ಅದರ ಡೀಟೇಲ್ಸ್ ಅನ್ನ ಕೊಡಿ. This is year, number of students who have passed these exams, ಡೀಟೇಲ್ಸ್ ಅನ್ನ ಕೊಡಿ. ಇಲ್ಲಿ ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಇದು ನಂಬರ್ಸ್, ಎಷ್ಟು ಜನ ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಪ್ಲೇಸ್ ಆಗಿದಾರೆ ಅವರ ಡೀಟೇಲ್ಸ್ ಅನ್ನ ತಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈಯಿಂಗ್ ಅಂಡ್ ಅಪಿಯರಿಂಗ್ ಫಾರ್ ದ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್. ಸೊ ಇದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಅವರಿಂದ ಆಲ್ ಟಿಕೆಟ್ ಅನ್ನ ಪಡೆದಿಟ್ಕೊಡಿ. ಯಾಕಂದ್ರೆ ಸರ್ ಇದೆಲ್ಲ ಸಿಗೋದಿಲ್ಲ ಅಂತ ಹೇಳಿದಾಗ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ತಾರ ಇದು ಯಾವ್ದಾದ್ರು ಎಕ್ಸಾಮ್ಸ್ಗೆ, ಅವರು ನಮ್ಮ ಹತ್ರನೇ ಬರ್ತಾರೆ, ನಮ್ಮ ಕಾಲೇಜ್ಗೆ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅಟೆಸ್ಟ್ ಮಾಡ್ಕೊಡಿ ಸರ್ ಅಂತ. ಸೊ ಅಟೆಸ್ಟೇಷನ್ಗೆ ಅಂತ ಬಂದಾಗ ಅವ್ರಿಗೆ ನೀವು ಹೇಳಲೇಬೇಕಾಗತ್ತೆ, ಏನು ನೀವು ನಿಮ್ಗೆ ರಿಜಿಸ್ಟರ್ ನಂಬರ್ ಬಂದಾದ ಮೇಲೆ, ಅಂದ್ರೆ ಆಲ್ ಟಿಕೆಟ್ ಬಂದಿದ ತಕ್ಷಣ ಒಂದು ಕಾಪಿಯನ್ನ ನೀವು ತಂದ್ಕೊಡ್ಲೇಬೇಕಪ್ಪ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡ್ಬೇಕು. ಆ ಡೇಟಾ ಇಟ್ಕೊಂಡು ಈ ಟೆಂಪ್ಲೇಟ್ ಅನ್ನ ಫಿಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಗೇನ್ ಇಟ್ಸ್ a QLM question, so statistics can be provided. And the next one is key indicator 5.3, student participation and activities, 50 weightage for UG and 45 for PG. So ಇದರಲ್ಲಿ ವ್ಯತ್ಯಾಸ ಏನಿಲ್ಲ, ಇಟ್ಸ್ ಸೇಮ್ for both PG and UG. 5.3.1, number of awards, medals for outstanding performance in sports cultural activities at university. ಇಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಹೊರತುಪಡಿಸಿ ಯೂನಿವರ್ಸಿಟಿ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಓಕೆ, ಅವರಿಗೆ ಅವಾರ್ಡ್ಸ್ ಬಂದಿದ್ದಾರೆ ಕಳೆದ 5 ವರ್ಷದಲ್ಲಿ, ಅದು ಅಷ್ಟನ್ನು ಇಲ್ಲಿ ತಗೊಳ್ಬೇಕಾಗುತ್ತೆ. ಮತ್ತೆ ಒಂದು ಟೀಮ್ಗೆ ಒಂದು ಅವಾರ್ಡ್ ಬಂದ್ರೆ ಅದನ್ನು ಒಂದಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡುವಾಗಿಲ್ಲ. ಸೊ ಇಂಡಿವಿಜುವಲ್ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ರೆ ಇಂಡಿವಿಜುವಲ್ ಆಗಿ ಕೌಂಟ್ ಮಾಡ್ತೀರಾ, ಟೀಮ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದು ಒಂದಂತಾನೆ ಕನ್ಸಿಡರ್ ಆಗುತ್ತೆ. ಸೊ ದಟ್ ಮೀನ್ಸ್ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಸ್ಪೋರ್ಟ್ಸ್ ಆರ್ ಕಲ್ಚರಲ್ ಆಕ್ಟಿವಿಟೀಸ್ or any awards, okay, received by the students representing university, state, national, international level. So this can be considered. So ಇಲ್ಲಿ ತೋರಿಸಬೇಕಾಗುತ್ತೆ. So here name of the award or the medal, team represent ಮಾಡಿದ್ರಿ, ಟೀಮ್ ಅಂತ ಹಾಕಿ, ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ಹಾಕಿ, ಎಲ್ಲಿ ಅವಾರ್ಡ್ ಬಂದಿದೆ, ಯೂನಿವರ್ಸಿಟಿ ಅಲ್ಲ, ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಇಂಟರ್ನ್ಯಾಷನಲ್, ಸ್ಟೇಟ್ ಅಂತ ಮೆನ್ಷನ್ ಮಾಡಿ, ವಾಟ್ ಎವರ್ ದ ನೇಮ್ ಆಫ್ ದಿಸ್, ಸ್ಪೋರ್ಟ್ಸ್ ಆರ್ ಕಲ್ಚರಲ್ ಯಾವ್ದ್ರಲ್ಲಿ ಬಂದಿದೆ, ನೇಮ್ ಆಫ್ ದ ಸ್ಟೂಡೆಂಟ್ಸ್. ಇಫ್ ಇಂಡಿವಿಜುವಲ್, ಮೆನ್ಷನ್ ಇಂಡಿವಿಜುವಲ್ ನೇಮ್, ಟೀಮ್ ಮೆನ್ಷನ್ ಟೀಮ್ ನೇಮ್, ಟೀಮ್ ಮೆಂಬರ್ಸ್ ನೇಮ್. ದಟ್ಸ್ ಇಟ್. ಸೊ ಇದಕ್ಕೆ ಬೇಕಾಗಿರುವಂತ ದಾಖಲಾತಿಗಳು, ಫೋಟೋಸ್, ಓಕೆ, ಅವರಿಂದ ಅವರು ಪಡ್ಕೊಂಡಿರುವಂತ ಸರ್ಟಿಫಿಕೇಟ್, ಮೆಡಲ್ಸ್, ಟ್ರಾಫೀಸ್ ಅಂಡ್ ಸೋ ಆನ್, ಇದನ್ನ ಇಟ್ಕೊಳ್ಳಿ. ಇದು QLM ಕ್ವಶನ್. ಸೊ 20 marks, fill up the
table. That's all. So ಅವರು ಯಾವಾಗಾದ್ರೂ ಕೇಳಿದಾಗ ಇನ್ಫಾರ್ಮೇಶನ್ ಸರ್ಟಿಫಿಕೇಟ್ ಅದು ಸರ್ಟಿಫಿಕೇಟ್ಸ್ ಅನ್ನ ಕೇಳಿದಾಗ ಕೊಡ್ಬೇಕಾಗುತ್ತೆ. ದಟ್ಸ್ ಇಟ್. ಅಂಡ್ ದೆನ್ ನ್ಯಾಕ್ನವರು ಸಾರಿ A&A ಪ್ರೋಸೆಸ್ ಅಲ್ಲಿ DVV ನಲ್ಲಿ ಕೇಳ್ಬೋದಾಗುತ್ತೆ ಸರ್ಟಿಫಿಕೇಟ್ ಅನ್ನ. ಆಗ ನೀವು ಸ್ಕ್ಯಾನ್ ಮಾಡಿ ಒದಗಿಸ್ಬೇಕಾಗುತ್ತೆ ಯಾವ ಸ್ಟೂಡೆಂಟ್ ಅಂತ ಹೇಳಿದಾಗ. ಸೊ ಎಕ್ಸ್ ಸ್ಟೂಡೆಂಟ್ ಅಂತ ಕೇಳ್ತಾರೆ, ಎಕ್ಸ್ ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಇಂಥ ಜಾಗದಲ್ಲಿ ಅವರ ಸರ್ಟಿಫಿಕೇಟ್ ಅನ್ನ ಕೊಡಿ. ಎಸ್, ಸೊ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಮೆಡಲ್, ಸರ್ಟಿಫಿಕೇಟ್ಸ್ ಎಲ್ಲವನ್ನ ಕಾಲೇಜ್ನಲ್ಲಿ ಒಂದು ಸೆಟ್ ಅನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಒನ್ ಇಸ್ 5.3.2. Institution facilitates students' representation and engagement in various administrative, co-curricular and extracurricular activities. It's a QLM question, 10 for UG and 5 for PG. So this is a descriptive, 500 words only descriptive. ಬರೀಬೇಕಾಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮಲ್ಲಿ ಏನೆಲ್ಲ ಕಮಿಟೀಸ್ ಇದೆ, okay, whatever the committees we have in the college, every committee need to have one student representative. This is what it talks about. ನಮ್ಮಲ್ಲಿ ಎಲ್ಲಾ ಕಮಿಟಿಗಳಲ್ಲೂ ಒಬ್ಬ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಇದೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಮತ್ತೆ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಮೀಟಿಂಗ್ ಅನ್ನ ಕರೆದಾಗ ಈ ಸ್ಟೂಡೆಂಟ್ ರೆಪ್ರೆಸೆಂಟ್ ಮಾಡ್ತಾರೆ, ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಜೆಷನ್ಸ್ ಅನ್ನ ಕೊಡ್ತಾರೆ, ಮತ್ತೆ ಇದನ್ನ ಮೀಟಿಂಗ್ ಅಲ್ಲಿ ಪಾಸ್ ಆಗಿರುವಂತದನ್ನ ಸ್ಟೂಡೆಂಟ್ಸ್ ಗೆ ಕ್ಯಾರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ರೈಟ್ ಅಪ್ ಅನ್ನ ಕೊಡ್ಬೇಕು. ಮತ್ತೆ ಸ್ಟೂಡೆಂಟ್ ಕೌನ್ಸಿಲ್ ಇದೆ ನಮ್ಮ ಕಾಲೇಜಲ್ಲಿ ಅನ್ನೋದ್ರ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಯಾಕಂದ್ರೆ ಪ್ರತಿ ಕ್ಲಾಸ್ ಅಲ್ಲೂ CR ಗಳನ್ನ ಆಯ್ಕೆ ಮಾಡ್ತೀವಿ, ಅದರ ಇನ್ಫಾರ್ಮೇಶನ್ ಅನ್ನ ಕೊಡಿ. ಅಂದ್ರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಮತ್ತೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಎಲ್ಲಾ ಹಂತದಲ್ಲೂ, ಮತ್ತೆ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರನ್ನ ನೀವು ತೋರಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ರೈಟ್ ಅಪ್ ಅನ್ನ ಕೊಡ್ಬೇಕಾಗತ್ತೆ. ದಟ್ಸ್ ಆಲ್. ಇದಕ್ಕೆ ಡಾಕ್ಯುಮೆಂಟ್ಸ್ ಅಂದ್ರ ಕಮಿಟೀಸ್ ಫಾರ್ಮ್ ಮಾಡಿರೋ ಲಿಸ್ಟ್, ಅದರಲ್ಲಿ ಸ್ಟೂಡೆಂಟ್ಸ್ ನೇಮ್ ಇರ್ಬೇಕು, ಮತ್ತೆ ಕಮಿಟೀಸ್ ಇಂದ ಏನಾದ್ರು ಮೀಟಿಂಗ್ಸ್ ಎಲ್ಲ ಮಾಡಿರ್ತೀವಿ, ಅದರಲ್ಲಿ ಸ್ಟೂಡೆಂಟ್ಸ್ ಸಿಗ್ನೇಚರ್ ಇರ್ಬೇಕು, ರೆಪ್ರೆಸೆಂಟೇಟಿವ್ ಸ್ಟೂಡೆಂಟ್ ಸಿಗ್ನೇಚರ್ ಇರ್ಬೇಕು, ಮತ್ತೆ ಸ್ಟೂಡೆಂಟ್ ಕೌನ್ಸಿಲ್ ಫಾರ್ಮ್ ಆಗಿರೋದಕ್ಕೆ ಇನ್ಫಾರ್ಮೇಶನ್ ಇರಬೇಕು. ಓಕೆ, ಸೊ ಹೂ ಇಸ್ ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್, ಅದೆಲ್ಲಾನು ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡಿರು. ಇದ್ರ ಬಗ್ಗೆ ರೈಟ್ ಅಪ್ ಅನ್ನ ಕೊಡಿ. That's thing. And the next one is 5.3.3. This is average number of sports and cultural events, competitions in which students of the institutions participated during the last 5 years. Most important, sports and culture. ನಾನು ಆಗ್ಲೇ ಹೇಳ್ದ, ಸೊ ಇಲ್ಲಿ ಬಂದಾಗ ಯೂನಿವರ್ಸಿಟಿಯಲ್ಲಿ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ 5.3.1 ಅಲ್ಲಿ ಅವಾರ್ಡ್ಸ್ ಅನ್ನ ಪಡ್ಕೊಂಡಿರುವಂತದ್ದು. ಇಲ್ಲಿ ಬಂದಾಗ ಇದು ನಾವು ಆರ್ಗನೈಸ್ ಮಾಡಿರುವಂತಹ ಪ್ರೋಗ್ರಾಮ್ಸ್ ಇರಬಹುದು, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ events and any competitions which have been conducted by the college or conducted by any other institutions. ಅಲ್ಲಿ ನಮ್ಮ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಇರುವಂತದ್ದು. ಸೊ ಅದಷ್ಟನ್ನು ನೀವು ಮಾಹಿತಿಯನ್ನು ಕೊಡಿ. ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಅಗೇನ್ 5 years ಅಲ್ಲಿ ಪ್ರತಿ ವರ್ಷ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನಂಬರ್ಸ್ ಅಲ್ಲಿ ಕೊಡ್ಬೇಕಾಗುತ್ತೆ. ಇಯರ್ ಹ್ಯಾಸ್ ಟು ಬಿ ಮೆನ್ಷನ್ 16, 17, 17, 18, 18, 19, 19, 20 and 2021. So number of students participated in all put together, number of sports, cultural events, competitions in which students of the institutions participated during the last 5 years. So this number must not exceed the total number of the students. The reason is one student may be representing in all the activities, sports allu irtana, cultural allu irtana, competitions, literary competitions, athwa what we saying other competitions, what we are non literary or any dramas and so on. Okay, ಇದೆಲ್ಲ ಕಾಂಪಿಟೇಷನ್ಸ್ ಅನ್ನ ಮಾಡಿರ್ತೀವಿ, ಅದ್ರೆಲ್ಲದರಲ್ಲೂ ಒಬ್ಬ ಸ್ಟೂಡೆಂಟ್ ರೆಪ್ರೆಸೆಂಟ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಅವ್ರನ್ನ ಒಂದಂತನ ಕನ್ಸಿಡರ್ ಮಾಡಬೇಕು, ಎಲ್ಲ ಕಡೆನೂ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಡ್ ಡೇಟ್ ಆಫ್ ದ ಈವೆಂಟ್ ಅಂಡ್ ಆಕ್ಟಿವಿಟೀಸ್. ಸೊ ಇಲ್ಲಿ ಒಂದು ಇದಾಗುತ್ತೆ, ನಮ್ಮಲ್ಲಿ ಒಂದು ತಪ್ಪಾಗುವಂತದ್ದು ಹೆಚ್ಚಾಗಿ ಒಂದೇ ದಿನ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಈವೆಂಟ್ಸ್ ಅನ್ನ ಮಾಡ್ಬಿಡ್ತೀವಿ. ಬೆಟರ್ ಸ್ಪ್ರೆಡ್ ಔಟ್. ಈಗ ಮಾಡಿದ್ರ ಅದನ್ನ ಬೇರೆ ಬೇರೆ ದಿನಗಳಲ್ಲಿ ಒಂದ್ ದಿವಸ ರಿಲೇ ಮಾಡಿದೀವಿ, ಒಂದ್ ದಿವಸ ಕಬಡ್ಡಿ ಆಡ್ಸಿದೀವಿ, ಒಂದ್ ದಿವಸ ಕ್ರಿಕೆಟ್ ಆಡ್ಸಿದೀವಿ, ದಿನಗಳನ್ನ ಬೇರೆ ಬೇರೆ ಆಗಿ ವಿಂಗಡಿಸ್ಕೊಂಡು ಓಕೆ ಡೇಟಾನ ಇಟ್ಕೊಳ್ಳಿ. ಅಂಡ್ ದ ನೇಮ್ ಆಫ್ ದ ಈವೆಂಟ್ಸ್, ಓಕೆ ಲೆಟ್ ದರ್ ಬಿ ಎ ಮೋರ್ ನಂಬರ್ ಆಫ್ ಈವೆಂಟ್ಸ್ ಇನ್ ಮೋರ್ ನಂಬರ್ ಆಫ್ ಡೇಸ್.
ಇದನ್ನ ಸ್ಪೆಸಿಫೈ ಮಾಡಿ ಎಲ್ಲ ಒಂದೇ ದಿವಸ ಆಡ್ಸಿದ್ರೆ ಸಪರೇಟ್ ಮಾಡ್ಕೊಳ್ಳಿ. ಒಂದ್ ವಾರ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ. ಕಲ್ಚರಲ್ಲು ಒಂದ್ ವಾರ ಮಾಡಿ, ಓಕೆ, ಸ್ಪೋರ್ಟ್ಸ್ ಒಂದ್ ವಾರ ಮಾಡಿ. ಇದನ್ನೆಲ್ಲವನ್ನ ನೇಮ್ ಆಫ್ ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಲಿಸ್ಟ್ ಅನ್ನ. ಸೊ ಇದಕ್ಕೆ ಬೇಕಾಗಿರುವಂತದ್ದು ನಂಬರ್ ಆಫ್ ಆಕ್ಟಿವಿಟೀಸ್ ಕಂಡಕ್ಟೆಡ್, number of sports cultural activities conducted by the committee coordinators, photos ಅನ್ನ ಇಟ್ಕೊಳ್ಳಿ, reports ಅನ್ನ ಇಟ್ಕೊಳ್ಳಿ, then signed by the principal. That's one thing. And the last one is key indicator 5.4, alumni engagement carries 10. ಪ್ರತಿ ಕಾಲೇಜಲ್ಲೂ ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಇರಬೇಕು. QLM question, you give a write up of your alumni association, how the alumni association is functioning in your institution, and better the alumni association is registered. Okay, ಇಲ್ಲಿ alumni association ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾರ. ರಿಜಿಸ್ಟರ್ ಆಗಿದ್ರೆ ತುಂಬಾ ಒಳ್ಳೇದು, ವೈಟೇಜ್ ಜಾಸ್ತಿ ಸಿಗುತ್ತೆ. ಮತ್ತೆ ಅಲ್ಯುಮಿನಿ ಯಾವ ರೀತಿ ನಿಮ್ಮಲ್ಲಿ ಫಂಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ರೈಟ್ ಅಪ್ ಅನ್ನ ಕೊಡ್ಬೇಕಂತ 500 ವರ್ಡ್ಸ್ ಅಲ್ಲಿ. ಅದಕ್ಕೆ ಮೇಂಟೈನ್ ಡಾಕ್ಯುಮೆಂಟ್ಸ್, ರಿಜಿಸ್ಟರ್ ಆಫ್ ಅಲ್ಯುಮಿನಿ, ಮೀಟಿಂಗ್ಸ್ ಕಂಡಕ್ಟೆಡ್ ಬೈ ಅಲ್ಯುಮಿನಿ, ಓಕೆ, ಅಂಡ್ ಆಲ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಹೊರ ಹೋಗ್ತಿದಾರೆ ಅವ್ರನ್ನೆಲ್ಲರನ್ನ ಅಲ್ಯುಮಿನೀಸ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿಕೊಳ್ಳಿ. ಮತ್ತೆ ಇದಕ್ಕೆ ಒಬ್ರು ಕನ್ವೇನರ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ವೆರಿ ಮಚ್ ರಿಕ್ವೈರ್ಡ್. And the next one is 5.4.2 alumni contribution during the last 5 years. So alumni ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ, either in whatever the form, in monetary or non-monetary, take the total of this. How much is being contributed by them? It's a QLM question. Okay, total amount contributed, and this has to be audited. ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರು ಇದನ್ನ ಆಡಿಟ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ alumni registration fees ಅನ್ನ ಏನ್ ತಗೊಳ್ತೀರಾ, that will not be treated as a alumni contribution. Okay, alumni registration fees is different from the contribution made. So the contribution can be made by the alumni in lump sum, okay, or it may be for any other activities. Okay, ಅದನ್ನ ನೀವು ರೆಕಾರ್ಡ್ ಮಾಡಬೇಕು, ಅದಷ್ಟನ್ನು ಆಡಿಟ್ ಆಗಿರಬೇಕು. Okay, that's all about alumni contribution. And I'm running short of time. Okay, this is all about criteria 5. Thank you very much. If you have any queries, ಇದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ, or you can call up SOs and SQSC team. We are ready to answer all your queries. Thank you very much. Thank you very much, sir. We come to the end of this workshop for today. In this regard, I thank our Honorable Commissioner Pradeep sir for giving such an opportunity to conduct this NAC-related workshop for all the regions. And I also thank our Honorable Director sir Maleshappa sir and Academic JD Ashwath sir. And I also thank Dr. Vikram sir, Nodal Officer, SQSC DCE. And I extend my regards to JD Office Dharwad, especially to Sudha ma'am and Aftab bhai sir. And I thank all the 3 resource persons for this today's workshop. Sudha ma'am, Anita ma'am, as well as Anand sir, for giving valuable inputs with regard to criteria 3, criteria 4, as well as criteria 5. The remaining criteria will be carried out in the following week. Schedule and time will be announced shortly. Whatever the presentations which we presented today will be shared in your WhatsApp group. And core of this today's workshop, audience. I thank all the audience, principals, coordinators, co-coordinators, criteria conveyors for patiently listening and giving your valuable suggestions for us. At the same time, the queries which we answered in the chat box. At the outset, I will thank all the participants, resource persons, and the JD office. Thank you, Anand. Thank you very much.